ಸರ್ ಹೇಗಿದೆ ಸಿನಿಮಾ? ಚೆನ್ನಾಗಿದೆ ಮೇಡಮ್, ಸೂಪರ್ ಆಗಿದೆ, ಸೂಪರ್ ಆಗಿದೆ, ಎಲ್ಲ ಸೂಪರ್ ಆಗಿದೆ. ಚೆನ್ನಾಗಿತ್ತು. ಚೆನ್ನಾಗಿತ್ತು. ಮೂವಿ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ ಸಿನಿಮಾ, ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ. ಸೂಪರ್ ಆಗಿತ್ತು ಮೇಡಮ್ ಮೂವಿ. ನೈಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಅದೇ ಇಷ್ಟ ಆಗಿದ್ದು ಮೂವಿಯಲ್ಲಿ. ಆಮೇಲೆ ಇವರು ನಮ್ಮ ಅರುಣ್ ಸರ್ ಅವರು ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲು. ಆಫ್ಟರ್ ಲಾಂಗ್ ಟೈಮ್ ನೋಡಿದ್ದು ಭಾಳ ಖುಷಿ ಆಯ್ತು ನಮಗೆ. ಥ್ಯಾಂಕ್ ಯು. ನೈಸ್, ಸೂಪರ್. ಎಂಟರ್ಟೈನ್ಮೆಂಟ್ ಆಗಲಿ ಮಸ್ತಾಗಿತ್ತು. ಅದನ್ನ ಊಹೆಗಳಕ್ಕಾಗಲೇ ಜೊತೇಲಿ ಇದ್ಕೊಂಡೆ ಫೈಟಿಂಗ್ ಆಗಲಿ ತುಂಬ ಥಿಂಕ್ ಮಾಡಿ ಅದು ಇವ್ರು ಮಾಡಿ ಎಂಟರ್ಟೈನ್ ಮಾಡಿ ನಿಜವಾಗ್ಲೂ ಇವರೇ ಮಾಡ್ತಾರಾ ಈ ಥರ ನನ್ನ ಕಿಲ್ಲಾಗಿತ್ತು. ಅದು ಹೇಳಕ್ಕೆ ಸಾಧ್ಯ ಇಲ್ಲ. ವಿಗ್ರಹನ ಸೈಲೆಂಟಾಗಿ ಸರ್ರು ಮಾಡೋವಾಗಲಿ ಒಳೊಳಗೆ ನಿಂತ್ಕೊಂಡು ಅದು ಫೈಟಿಂಗ್ ಮಾಡ್ತಲ್ಲ ಅಮೇಜಿಂಗ್ ಇತ್ತು. ನೋಡಿದ್ರೆ ಎಂಟರ್ಟೈನ್ಮೆಂಟ್ ಕುತೂಹಲ, ಯಾರು ಮಾಡ್ತಾರೆ, ಯಾರು ಹಿಂದೆಗಡೆ ಇದ್ದಾರೆ, ಯಾರು ಬೆಂಚ್ ಹೋಗ್ತಿದ್ದಾರೆ ಅಂತ ಹೇಳಕ್ಕೆ ಒಂದು ಅಮೇಜ್ ಇದೆ. ಎಂಟರ್ಟೈನ್ ಮಾಡಿಸಿದೆ. ಎಲ್ಲ ಫ್ಯಾಮಿಲಿ ಥಿಯೇಟರ್ ಹೋಗಿ ನೋಡಿ ಖುಷಿ ಪಡಿ, ಆನಂದ ಪಡಿ. ನನ್ನ ಹೇಳೋಕ್ಕಿಂತ ಮುಂಚೆನೇ ನೀವು ನೋಡ್ಕೊಳ್ತೀನಿ ಹಾಲ್ ದ ಮೂವಿಗೆ ಮಸ್ತಾಗಿದೆ ಇದೆ. ಅದರಲ್ಲೂ ಆ ಮೇಡಮ್ ಅಂತೂ ಕ್ಲಿಯರ್ ಆಗಿ ಹೊಡಿದ್ದಾರೆ. ಆಲ್ ದ ಬೆಸ್ಟ್ ಆಗಿದೆ. ಕನ್ನಡ ಸಿನಿಮಾ ಅಂತ ಅನ್ಸೋದೇ ಇಲ್ಲ. ಪ್ರತಿಯೊಂದು ಪಾತ್ರಗಳು ಸಂಪತ್ ಅವ್ರದ್ದಾಗಿರ್ಬೋದು, ವರುಣ್ ಸಾಗರ್ ಅವ್ರದ್ದಾಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್ಸು ಅಲ್ಟಿಮೇಟ್ ಆಗಿದೆ. ಮೇಕಿಂಗ್ ಅಂತೂ ವಂಡರ್ಫುಲ್. ಪ್ರತಿಯೊಬ್ಬರು ನೋಡಬೇಕು ಸಿನಿಮಾನ. CG ವರ್ಕು, ಮೇಕಿಂಗು, ಗುರುಕಿರಣ್ ಸರ್ ಅವ್ರ ಮ್ಯೂಸಿಕ್ಕು ಎಲ್ಲವೂ, ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮಸ್ಟ್ ವಾಚ್ ಪಿಕ್ಚರ್. ಯಾವ ಕ್ಯಾರೆಕ್ಟರ್ ಇಂಪ್ಯಾಕ್ಟ್ ಆಗುತ್ತೆ? ನನಗೆ ಅರುಣ್ ಸಾಗರ್ ಅವ್ರ ಕ್ಯಾರೆಕ್ಟರ್ ಭಾಳ ಇಷ್ಟ ಆಯಿತು. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಮೂವಿ. ನನ್ನ ಹಸ್ಬೆಂಡ್ದೇ ಮೂವಿ. ಅದ್ಭುತವಾಗಿದೆ. ನಿಮಗೆ ಅನಿಸ್ತು ಹೇಳಿ? ತುಂಬ ಚೆನ್ನಾಗಿದೆ. ಫಿಲ್ಮ್ ಮೇಲೆ ಸಸ್ಪೆನ್ಸ್ ಮೇಲೆ ಸಸ್ಪೆನ್ಸ್, ಎಲ್ಲರೂ ಪಾಸಿಟಿವ್ ಆಗಿ ಒಂದು ರೆಸ್ಪಾನ್ಸ್. ನೀವೆಲ್ಲ ಖುಷಿ ಆದರೆ ನಮಗೂ ಖುಷಿ. ನಮಗೆ ತುಂಬ ಇಷ್ಟ ಆಯಿತು. ಒಳ್ಳೆ ಟ್ವಿಸ್ಟ್ ಇದೆ. ಥ್ಯಾಂಕ್ ಯು ಸೋ ಮಚ್. ಪರ್ಸ್ನಲಿ ನೀವು ಎಷ್ಟು ರೇಟಿಂಗ್ ಪರ್ಸ್ನಲಿ ತುಂಬ ಕೊಡ್ತೀರಾ? ಓಕೆ, 9.5 ಔಟ್ ಆಫ್ 10. ತುಂಬ ಚೆನ್ನಾಗಿದೆ, ನೋಡಿ. ಥ್ಯಾಂಕ್ ಯು ಸೊ ಮಚ್. ಹೇಳಿ ಮೇಡಮ್, ಸಿನಿಮಾ ಹೇಗೆ? ತುಂಬ ಚೆನ್ನಾಗಿತ್ತು. ಅಥವಾ ಎಲ್ಲರದ್ದು ಪರಿಶ್ರಮ ತುಂಬ ಚೆನ್ನಾಗಿದೆ. ಎಲ್ಲ ಏನೋ ಒಂಥರ ಡಿಫ್ರೆಂಟಾಗಿದೆ. ತುಂಬ ಇಷ್ಟ ಆಯಿತು. 2 hours ಮಾತ್ರ ಒಳ್ಳೆ ಟೈಮ್ ಪಾಸ್ ಆಯಿತು. ಎಲ್ಲ ಅವ್ರ ಟೀಮ್ಗೆಲ್ಲ ಒಳ್ಳೇದಾಗಲಿ. ಥ್ಯಾಂಕ್ ಯು. ಮೂವಿ ಅಂತೂ ತುಂಬಾ ಚೆನ್ನಾಗಿತ್ತು. ಸಸ್ಪೆನ್ಸ್ ಅಂತೂ ಫಸ್ಟಿಂದ ಲಾಸ್ಟ್ವರೆಗೂ ಅದೇ ಥರ ಮೇಂಟೈನ್ ಮಾಡಿದ್ದಾರೆ. ಎಲ್ಲರೂ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಸಖತ್ತಾಗಿದೆ ಮೂವಿ. ಯಾರ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು? ಎಲ್ಲರ ಕ್ಯಾರೆಕ್ಟರ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂವಿಲಿ. ಥ್ಯಾಂಕ್ ಯು. ಎಸ್ ಮ್ಯಾಮ್, ತುಂಬ ಚೆನ್ನಾಗಿತ್ತು. ಫಸ್ಟ್ ಆಫ್ ನಮಗೆ ಓಕೆ ಸ್ವಲ್ಪ ಮೆಸ್ಸಿಯಾಗಿ ಹೋದ್ರೂ, ಬಟ್ ಸೆಕೆಂಡ್ ಹಾಫಲ್ಲಿ ಎಲ್ಲದಕ್ಕೂ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಫಸ್ಟ್ ಆಫ್ ಅನ್ಕೋಬೋದು ಲೈಕ್ ವೈ ಯಾಕೆ ಆಗ್ತಾ ಇದೆ ಅಂತ, ಬಟ್ ಸೆಕೆಂಡ್ ಹಾಫಲ್ಲಿ ಯು ವಿಲ್ ಗೆಟ್ ಕ್ಲಾರಿಟಿ ವೈ ದಿಸ್ ಹ್ಯಾಪನ್ ಅಂತ. ಆ್ಯಂಡ್ ಇನ್ನೂ ಸ್ವಲ್ಪ ಟ್ವಿಸ್ಟ್ ಇರಲಿ ಅಂತ ಟು ಬಿ ಕಂಟಿನ್ಯೂಡ್ ಅಂತ ಕೊನೆ ಕೊಟ್ಟಿದ್ದಾರೆ. ಆ್ಯಂಡ್ ಅದಕ್ಕೂ ಒಂದು ರೀಸನ್ ಇಟ್ಟಿದ್ದಾರೆ. ದಟ್ಸ್ ಐ ಫೆಲ್ಟ್ ಅದೊಂದು ಒಳ್ಳೆ ಥಿಂಗ್ ಅಂತ. ಆ್ಯಂಡ್ ಬಂಗಾರಿ ಯಾರೇನಿ ಬುಲ್ ಬುಲ್ ಅನ್ನೋ ಸಾಂಗ್ನ ರಿಮೇಕ್ ಮಾಡೋ ಇಸ್ ಜಸ್ಟ್ ವೈಬ್. ಎಲ್ಲರೂ ಆ್ಯಕ್ಚುಲಿ ಡ್ಯಾನ್ಸ್ ಮಾಡ್ತಾಯಿದ್ರು ಆ್ಯಂಡ್ ಐ ವಾಸ್ ಆಲ್ಸೋ. ಆ್ಯಂಡ್ ಯಾ, ಇಟ್ ವಾಸ್ ಗುಡ್ ಮೂವಿ. ನಿಮ್ಗೊಂದು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಓಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನೋಡಬೇಕಂದ್ರೆ ಇಟ್ಸ್ ಅ ಗುಡ್ ಮೂವಿ ಆ್ಯಕ್ಚುಲಿ. ಯಾರ ಕ್ಯಾರೆಕ್ಟರ್ ತುಂಬ ಇಂಪ್ಯಾಕ್ಟ್ ಮಾಡ್ತಾರೆ ನಿಮಗೆ? ನನಗೆ ಫಸ್ಟ್ ಅರುಣ್ ಸಾಗರ್ ಕ್ಯಾರೆಕ್ಟ್ರು ಒಂದು ಸ್ವಲ್ಪ ಓಕೆ ಯಾಕೆ ಹಿಂಗಿದೆ ಅನಿಸ್ತು, ಬಟ್ ಆಮೇಲೆ ಹೋಗ್ತಾ ಅದು ಕ್ಲಾರಿಟಿ ಸಿಗ್ತಾ ಹೋಗ್ತು. ದಟ್ ವಾಸ್ ಅ ಗುಡ್ ಕ್ಯಾರೆಕ್ಟರ್. ಆ್ಯಂಡ್ ಹೀರೋ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಡೈಲಾಗಿಂಗ್ ಸಖತ್ತಾಗಿ ಮಾಡಿದ್ದಾರೆ. ದಟ್ ವಾಸ್ 3.5. ಯಾ, ಥ್ಯಾಂಕ್ ಯು ಸೊ ಮಚ್. ಸಿನಿಮಾ ತುಂಬ ಚೆನ್ನಾಗಿತ್ತು. ತುಂಬ ಎಂಗೇಜಿಂಗ್ ಆಗಿದೆ. ಎಲ್ಲೂ ಬೋರ್ ಹೊಡಿಯಲ್ಲ. ತುಂಬ ಚೆನ್ನಾಗಿದೆ. ಆಮೇಲಿಂದ ಆ್ಯಕ್ಷನ್ಸ್ ಆಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು, ಆಮೇಲೆ ಕಥೆನ ತೊಗೊಂಡೋಗಿರೋ ರೀತಿ ಆಗಿರ್ಬೋದು ತುಂಬ ಚೆನ್ನಾಗಿ ಹೋಗಿದೆ. ಆಮೇಲಿಂದ ಎಲ್ಲೂ ಬೋರ್ ಹೊಡಿಯಲ್ಲ. ತುಂಬ ಎಂಗೇಜಿಂಗ್ ಆಗಿದೆ. ಕಾಸ್ಟ್ ಎಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅಫ್ಕೋರ್ಸ್ ಬಿಗ್ ನೇಮ್ಸ್ ಇದೆ, ಅವರೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಸಾಂಗ್ಸ್ ಆಗಿರ್ಬೋದು, ಆ್ಯಕ್ಷನ್ಸ್ ಆಗಿರ್ಬೋದು, ಆಮೇಲಿಂದ ಕೊರಿಯೋಗ್ರಫಿ ಆಗಿರ್ಬೋದು ಎಲ್ಲ ತುಂಬ ನೀಟಾಗಿದೆ. ಆ್ಯಂಡ್ ಸಾಂಗ್ಸ್ ಆರ್ ರಿಯಲಿ ನೈಸ್. ತುಂಬ ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ. ಆ್ಯಂಡ್ ದ ವಿಜುವಲ್ಸ್ ಆರ್ ರಿಯಲಿ ಆಸಮ್. ಆ್ಯಂಡ್ VFX ಆಗಿರ್ಬೋದು, ಎವ್ರಿಥಿಂಗ್ ಇಸ್ ರಿಯಲಿ ವೆಲ್ ಡನ್. ಆ್ಯಂಡ್ ದ ಡೈರೆಕ್ಟರ್ ಆ್ಯಂಡ್ ದ ಪ್ರೊಡ್ಯೂಸರ್ ಆ್ಯಂಡ್ ಹೀರೋ ಮತ್ತು ಹೀರೋಯಿನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಆಲ್ ದಿ ಬೆಸ್ಟ್ ಫಾರ್ ದ ಟೀಮ್. ಆ್ಯಂಡ್ ಸೆಕೆಂಡ್ ಪಾರ್ಟು ಬರ್ತಾ ಇದೆ. ಸೊ ಅದಕ್ಕೂ ಕಾದು ನೋಡೋಣ. ಐ ಥಿಂಕ್ ಯು ಶುಡ್ ಆಲ್ ವಾಚ್. ಫ್ಯಾಮಿಲಿ ಥ್ರಿಲ್ಲರ್, ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಒಂದು ಸಿನಿಮಾ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್.